ಅಪ್ಪನ ಬದಲು ಹಾಲು ಹಾಕಲು ಹೋದ ಯುವಕ ಗೃಹಿಣಿ ಮೇಲೆ ಕಣ್ಣು ಹಾಕಿಬಿಟ್ಟ. ಇವನು ಈರಾ ಹಾಗೂ ಇವರ ಪತ್ನಿ ಕಮಲಿ ಇಬ್ಬರು ತುಂಬಾ ಪ್ರೀತಿಸುತ್ತಾ ಇರುತ್ತಾರೆ. ಅದೇ ಸಮಯಕ್ಕೆ ಇರಾನ್ ತಂದೆ ದದ್ದು ಕರೆಯುತ್ತಾನೆ. ತಾನು ಜಮೀನು ಕೊಳ್ಳಲು ತಮ್ಮ ಹಳ್ಳಿಗೆ ಹೋಗುತ್ತಿದ್ದೇನೆ. 20 ದಿವಸ ನಾನು ಇರುವುದಿಲ್ಲ. ಅದರಿಂದ ನೀನು ನನ್ನ ಡೈರಿ ಬಿಸ್ನೆಸ್ ಹಾಗೂ ಹಾಲು ಡೆಲಿವರಿಯನ್ನು ನೋಡಿಕೊಳ್ಳಬೇಕು ಎಂದು ಒಪ್ಪಿಸುತ್ತಾನೆ. ಆಗ ಈರಾ ತನಗೆ ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಳ್ಳುತ್ತಾನೆ. ಈರಾ ಹಾಗೂ ಕಮಲಿ ತುಂಬಾ ರೊಮ್ಯಾಂಟಿಕ್ ಆಗಿದ್ದರಿಂದ ಅಂದು ರಾತ್ರಿ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ. ಮರುದಿನ ಬೆಳಗ್ಗೆ ತನ್ನ ಕಸ್ಟಮರ್ಸ್ ಮನೆಗಳನ್ನು ತೋರಿಸಲು ದತ್ತು ಈರನನ್ನು ಬೈಕಿನಲ್ಲಿ ಕರೆದುಕೊಂಡು ಹೋಗುತ್ತಾನೆ. ಆಗ ಕಾವ್ಯಾಳ ಮನೆಗೆ ಬಂದು ಹಾಲನ್ನು ಕೊಡುವಾಗ ಅವಳಿಗೆ ತಾನು ಊರಿಗೆ ಹೋಗುವ ವಿಷಯ ತಿಳಿಸಿ, ಇನ್ನು ಮೇಲೆ ನನ್ನ ಮಗ ನಿಮಗೆ ಡೈಲಿ ಹಾಲು ಡೆಲಿವರಿ ಕೊಡುತ್ತಾನೆ ಎಂದು ಹೇಳುತ್ತಾನೆ. ಕಾವ್ಯ ತುಂಬಾ ಬ್ಯೂಟಿಫುಲ್ ಆಗಿರುವ ಗೃಹಿಣಿಯಾಗಿರುತ್ತಾಳೆ. ಜೊತೆಗೆ ದದ್ದು ಮೇಲೆ ತುಂಬಾ ಗೌರವ ಇಟ್ಟುಕೊಂಡಿರುತ್ತಾಳೆ. ನಂತರ ಊರಿಗೆ ಹೊರಡುವಾಗ ಎಲ್ಲ ಲಿಸ್ಟ್ ಅನ್ನು ಮಗನಿಗೆ ದದ್ದು ಕೊಡುತ್ತಾನೆ. ಜೊತೆಗೆ 1 kg ಪನ್ನೀರನ್ನು ಕಾವ್ಯ ಅವರಿಗೆ ತಲುಪಿಸಿ ಬಿಡು ಎಂದು ಹೇಳುತ್ತಾನೆ. ಅವನು ಊರಿಗೆ ಹೋದ ಮೇಲೆ ಗಂಡ ಹೆಂಡತಿ ಇಬ್ಬರು ಎಣ್ಣೆ ಹೊಡೆಯಲು ಶುರು ಮಾಡುತ್ತಾರೆ. ನಂತರ ಇಬ್ಬರು ಮತ್ತೆ ಸ್ವರ್ಗ ಸುಖ ಕಾಣುತ್ತಾರೆ. ಮರುದಿನ ಬೆಳಗ್ಗೆ ಈರಾ ಹಾಲು ಕೊಡಲು ಕಾವ್ಯ ಮನೆಗೆ ಬರುತ್ತಾನೆ. ಆಗ ಕಾವ್ಯಾಳ ಗಂಡ ಎದುರಿಗೆ ಸಿಕ್ಕುತ್ತಾರೆ. ಅವನಿಗೆ ಈರಾ ತನ್ನ ಪರಿಚಯ ಮಾಡಿಕೊಳ್ಳುತ್ತಾನೆ. ನಂತರ ಸೆಲ್ಫಿ ವಿಡಿಯೋ ಓಪನ್ ಮಾಡುತ್ತಾನೆ. ಅದೇ ಸಮಯಕ್ಕೆ ಕಾವ್ಯ ಹಾಲು ಪಡೆಯಲು ಬಂದಾಗ ಮೊದಲ ಬಾರಿಗೆ ಕಾವ್ಯಾಳನ್ನು ನೋಡಿ ಈರಾ ಫಿದಾ ಆಗಿ ಬಿಡುತ್ತಾನೆ. ಅವಳು ಪಾತ್ರೆಗೆ ಹಾಲು ಹಾಕುತ್ತಾ ಇರುವ ಸಮಯದಲ್ಲಿ ಮೇಲಿನಿಂದ ಕೆಳಗಿನವರೆಗೂ ಅವಳನ್ನೇ ನೋಡುತ್ತಾ ಇರುತ್ತಾನೆ. ಮೊದಲೇ ಗೊತ್ತಿಲ್ಲದ ವಿಡಿಯೋ ರೆಕಾರ್ಡ್ನಲ್ಲಿ ಜೇಬಿನಲ್ಲಿ ಇಟ್ಟುಕೊಂಡಿದ್ದ ಮೊಬೈಲ್ನಲ್ಲಿ ಕಾವ್ಯಾಳ ರೆಕಾರ್ಡ್ ಆಗಿಬಿಟ್ಟಿರುತ್ತದೆ. ಅದನ್ನು ನೋಡಿ ಆಹಾ ಎಂತಹ ಸುಂದರಿಯಾಗಿದ್ದಾಳೆ, ಇವಳನ್ನು ಒಮ್ಮೆಯಾದರೂ ಪಡೆಯಬೇಕು ಅಂತ ಅಂದುಕೊಳ್ಳುತ್ತಾನೆ. ಅಂದು ರಾತ್ರಿ ಕಮಲಿ ಅವನನ್ನು ರೊಮ್ಯಾನ್ಸ್ಗಾಗಿ ಕರೆಯುತ್ತಾಳೆ. ಆದರೆ ಈರಾ ಮನಸ್ಸಿನಲ್ಲಿ ಕಾವ್ಯಾಳು ತುಂಬಿಕೊಂಡಿರುತ್ತಾಳೆ. ಅವಳ ವಿಡಿಯೋವನ್ನು ನೋಡಿಕೊಂಡು ಕೂತಿರುತ್ತಾನೆ. ಇದರಿಂದ ಕಮಲಿ ನಿರಾಶೆಯಿಂದ ಮಲಗುತ್ತಾಳೆ. ಮರುದಿನ ತುಳಸಿಗೆ ಪೂಜೆ ಮಾಡುವಾಗ ಕಮಲಿ ತನ್ನ ಗಂಡ ನನ್ನ ಬಿಟ್ಟು ಬೇರೆ ಯಾರನ್ನು ನೋಡಬಾರದು ಎಂದು ಬೇಡಿಕೊಳ್ಳುತ್ತಾಳೆ. ಮರುದಿನ ಕಾವ್ಯಾಳ ಮನೆಯ ಡ್ರೈವರ್ ಅನ್ನು ಈರಾ ಚೆನ್ನಾಗಿ ಪರಿಚಯ ಮಾಡಿಕೊಳ್ಳುತ್ತಾನೆ. ಅವರ ಮನೆಯ ವಿಷಯಗಳನ್ನು ತಿಳಿದುಕೊಳ್ಳುತ್ತಾನೆ. ಅದೊಂದು ದಿನ ಕಾವ್ಯ ಹಾಗೂ ಆಕೆಯ ಗಂಡ ಇಬ್ಬರು ರೊಮ್ಯಾನ್ಸ್ ಮಾಡುತ್ತಾ ಇರುತ್ತಾರೆ. ಅದನ್ನು ಕದ್ದು ನೋಡಿ ಈರಾ ಆನಂದ ಪಡುತ್ತಾನೆ. ಅಂದು ರಾತ್ರಿ ಕೂಡ ಕಮಲಿಯನ್ನು ದೂರಿ ತಳ್ಳಿ ಮೊಬೈಲ್ನಲ್ಲಿ ವಿಡಿಯೋ ನೋಡಿಕೊಂಡು ಕೂತಿರುತ್ತಾನೆ. ಮರುದಿನ ಕೆಲಸದ ಮೇಲೆ ಕಾವ್ಯಾಳ ಗಂಡ ಬೇರೆ ಊರಿಗೆ 1 ವಾರದ ಮಟ್ಟಿಗೆ ಹೊರಡುತ್ತಾನೆ. ಇತ್ತ ಈರಾ ಸೂಟು ಬೂಟು ಹಾಕಿಕೊಂಡು ಹಾಲು ಕೊಡಲು ರೆಡಿಯಾಗುತ್ತಾನೆ. ಅದನ್ನು ನೋಡಿದ ಕಮಲಿಗೆ ಶಾಕ್ ಆಗುತ್ತದೆ. ಆಗ ಕಮಲಿ, ನಿನ್ನನ್ನು ನೋಡಿದರೆ ನನಗೆ ಯಾಕೋ ಸಂಶಯ ಬರುತ್ತಿದೆ. ನಮ್ಮ ಮಾವನ ಕಸ್ಟಮರ್ ಒಬ್ಬನನ್ನು ನೀನು ಕಳೆದುಕೊಳ್ಳಬೇಡ ಎಂದು ಹೇಳುತ್ತಾಳೆ. ಅಂದು ಕಾವ್ಯ ಮನೆಗೆ ಹಾಲು ಕೊಡಲು ಹೋದಾಗ ಅವನ ಡ್ರೆಸ್ ಅನ್ನು ನೋಡಿ ಕಾವ್ಯ ಇಂಪ್ರೆಸ್ ಆಗುತ್ತಾಳೆ. ನಂತರ ಕಾವ್ಯ, ನಾನು ನಿಮಗೆ ಟೀ ತಂದು ಕೊಡುತ್ತೇನೆ, ಕುಳಿತುಕೊಳ್ಳಿ ಎಂದು ತರಲು ಹೋಗುತ್ತಾಳೆ. ತಂದು ಕೊಟ್ಟಾಗ ಆಕೆಯ ಸೆರಗು ಅವನ ಮುಂದೆಯೇ ಜಾರಿ ಬಿಡುತ್ತದೆ. ಆಗ ಅವನು ಶಾಕ್ನಿಂದ ಅವಳ ಸೌಂದರ್ಯವನ್ನು ನೋಡುತ್ತಾನೆ. ಆಕೆ ಕೂಡ ಗಾಬರಿಯಾಗಿ ಸರಿ ಮಾಡಿಕೊಳ್ಳುತ್ತಾಳೆ. ನಂತರ ಅವನು ಹೊರಡುತ್ತಾನೆ. ಆದರೆ ಮತ್ತೆ ಕಾವ್ಯ ಸ್ನಾನ ಮಾಡಿ ರೆಡಿ ಆಗುವಾಗ ಮತ್ತೆ ಯಾರಿಗೂ ಗೊತ್ತಾಗದಂತೆ ಒಳಗೆ ನುಗ್ಗಿ ಆಕೆಯ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳುತ್ತಾನೆ. ಆಕೆಗೆ ಏನೋ ಶಬ್ದ ಬಂದು ನೋಡಿದಾಗ ಅವಿತುಕೊಳ್ಳುತ್ತಾನೆ. ಅಂದು ರಾತ್ರಿ ಕೂಡ ಬಾತ್ರೂಮ್ ವಿಡಿಯೋ ನೋಡಿ ಮಜಾ ತೆಗೆದುಕೊಳ್ಳುತ್ತಿರುತ್ತಾನೆ. ನಂತರ ಡ್ರೈವರ್ಗೆ ಚೆನ್ನಾಗಿ ಎಣ್ಣೆ ಕುಡಿಸುತ್ತಾನೆ. ಆಗ ಸಾಹೇಬರಿಲ್ಲದಿದ್ದಾಗ ನಿಮ್ಮ ಅಮ್ಮನಿವರಿಗೆ ಭಯವಾಗುತ್ತಿಲ್ಲವೇ ಎಂದು ಕೇಳುತ್ತಾನೆ. ಆಗ ಡ್ರೈವರ್, ಸಾಹೇಬರು ಇಲ್ಲದಿರುವಾಗ ನನ್ನನ್ನು ಮನೆಯ ಹೊರಗಡೆ ಮಲಗಲು ಹೇಳುತ್ತಾರೆ ಎಂದು ಹೇಳುತ್ತಾನೆ. ನಂತರ ಕಾವ್ಯ ಕುಡಿದು ಬಿದ್ದಿದ್ದ ಡ್ರೈವರ್ನನ್ನು ನೋಡಲು ಹೊರಗೆ ಬಂದಾಗ ಈರಾ ಮನೆಯೊಳಗೆ ಸೇರಿಕೊಳ್ಳುತ್ತಾನೆ. ನಂತರ ಹೋಗಿ ಆಕೆಯ ಬೆಡ್ರೂಮ್ ಸೇರಿಕೊಂಡು ಮಂಚದ ಕೆಳಗೆ ಅವಿತುಕೊಳ್ಳುತ್ತಾನೆ. ಆಗ ಅದೆಲ್ಲ ಅರಿವಿಲ್ಲದೆ ಕಾವ್ಯವು ಒಬ್ಬಳೇ ಬಂದು ಬೆಡ್ರೂಮಿನಲ್ಲಿ ಮಲಗುತ್ತಾಳೆ. ಇತ್ತ ಕಮಲಿ ಈರಾಗೆ ಕರೆ ಮಾಡಲು ಪ್ರಯತ್ನಿಸುತ್ತಾಳೆ. ಆದರೆ ಫೋನ್ ನಾಟ್ ರೀಚಬಲ್ ಬರುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಈರಾ ಬಂದು ಕಾವ್ಯಳನ್ನು ಸವರಲು ಶುರು ಮಾಡಿ ರೊಮ್ಯಾನ್ಸ್ ಮಾಡಲು ಯತ್ನಿಸುತ್ತಾನೆ. ಆಗ ಕಾವ್ಯಗೆ ಎಚ್ಚರವಾಗಿ, ನೀನೇಕೆ ಇಲ್ಲಿಗೆ ಬಂದೆ ಎಂದು ಕೇಳುತ್ತಾಳೆ. ಆಗ ಈರಾ, ದಯವಿಟ್ಟು ಒಂದೇ ಒಂದು ಬಾರಿ ನನ್ನನ್ನು ಖುಷಿಪಡಿಸಿ, ನನಗೆ ನಿಮ್ಮನ್ನು ಕಂಡರೆ ತುಂಬಾ ಇಷ್ಟವಾಗಿ ಬಿಟ್ಟಿದೆ ಎಂದು ಹೇಳುತ್ತಾನೆ. ಆಗ ಅವನ ಕಪಾಳಕ್ಕೆ ಹೊಡೆದು ಅವನನ್ನು ಮನೆಯಿಂದ ಹೊರಗೆ ದಬ್ಬಿ, ಇನ್ನೆಂದು ನನಗೆ ನಿನ್ನ ಮುಖ ತೋರಿಸಬೇಡ, ನೀನು ಹಾಲು ತಂದು ಕೊಡುವುದು ಬೇಡ ಎಂದು ಉಗಿದು ಆಚೆ ಹಟ್ಟುತ್ತಾಳೆ. ನಂತರ ಈರಾನ ತಂದ ದದ್ದುಗೆ ಕರೆ ಮಾಡಿ ಎಲ್ಲ ವಿಷಯವನ್ನು ತಿಳಿಸುತ್ತಾಳೆ. ನಿಮ್ಮ ಮೇಲೆ ಇರುವ ಗೌರವದಿಂದ ನಿಮ್ಮ ಮಗನ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಇನ್ನೊಮ್ಮೆ ಅವನು ನಮ್ಮ ಮನೆಯ ಕಡೆ ಸುಳಿಯಬಾರದು. ಇದನ್ನು ನಾನು ನನ್ನ ಗಂಡನಿಗೂ ಕೂಡ ಹೇಳುತ್ತಿಲ್ಲ. ಇದೇ ಕಡೆ ವಾರ್ನಿಂಗ್ ಎಂದು ಹೇಳುತ್ತಾಳೆ. ಆಗ ದದ್ದು ಕಣ್ಣೀರು ಹಾಕುತ್ತಾ, ಇವನು ನನ್ನ ಮರ್ಯಾದೆ ಕಳೆಯಲು ಹುಟ್ಟಿದ್ದಾನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ, ನಾನಿವತ್ತು ಊರಿಗೆ ಬರುತ್ತೇನೆ, ಎಲ್ಲವನ್ನು ಸರಿ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಮರುದಿನ ಕಾವ್ಯ ತನ್ನ ಮಗಳನ್ನು ಸ್ಕೂಲಿಗೆ ಕಳುಹಿಸುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಕಾವ್ಯಾಳ ಮಗಳನ್ನು ಈರಾ ಕಿಡ್ನಾಪ್ ಮಾಡಿ ಕಾವ್ಯಗೆ ಕರೆ ಮಾಡುತ್ತಾನೆ. ನೀನು ನಾನು ಹೇಳಿರುವ ಜಾಗಕ್ಕೆ ಬಂದರೆ ಸರಿ, ಇಲ್ಲದಿದ್ದರೆ ನಾನು ನಿನ್ನ ಜೊತೆ ಮಾಡಬೇಕಿದ್ದ ಕೆಲಸವನ್ನು ನಿನ್ನ ಮಗಳ ಜೊತೆ ಮಾಡುತ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ಕಾವ್ಯ ಬರಲು ಒಪ್ಪಿಕೊಳ್ಳುತ್ತಾಳೆ. ಇತ್ತ ದದ್ದು ತನ್ನ ಮನೆಗೆ ಬಂದು ಸೊಸೆಗೆ ನಡೆದಿರುವ ವಿಷಯವನ್ನು ಹೇಳುತ್ತಾನೆ. ನಂತರ ಕಾವ್ಯ ಈರಾ ಇರುವ ಜಾಗಕ್ಕೆ ತಲುಪುತ್ತಾಳೆ. ನನ್ನ ಮಗಳನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಹೆದರಿಸುತ್ತಾಳೆ.
ಆಗ ಈರಾ ಕಾವ್ಯಳ ಮಗಳ ಕುತ್ತಿಗೆಗೆ ಚಾಕು ಹಿಡಿದು, ಈಗ ನಾನು ಹೇಳಿದಂತೆ ನೀನು ಕೇಳಬೇಕು, ಇಲ್ಲದಿದ್ದರೆ ನಿನ್ನ ಮಗಳನ್ನು ಹಾಳು ಮಾಡುತ್ತೇನೆ ಎಂದು ಹೆದರಿಸುತ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ಕಾವ್ಯ ತನ್ನ ಸೆರಗನ್ನು ಕೆಳಗೆ ಬೀಳಿಸಿ ಏನಾದರೂ ಮಾಡಿಕೊ ಎಂದು ಕಣ್ಣೀರು ಹಾಕುತ್ತಾಳೆ. ಆಗ ಈರಾ ಕಾವ್ಯಳನ್ನು ಮುದ್ದಾಡಲು ಶುರು ಮಾಡುತ್ತಾನೆ. ಅಷ್ಟರಲ್ಲಿಗೆ ಪೊಲೀಸರನ್ನು ಕರೆದುಕೊಂಡು ದದ್ದು ಹಾಗೂ ಕಮಲಿ ಅಲ್ಲಿಗೆ ಬರುತ್ತಾರೆ. ದದ್ದು ಈರಾನ ಕಪಾಳಕ್ಕೆ ಬಾರಿಸಿ, ನನ್ನ ಮರ್ಯಾದೆ ಕಳೆಯುತ್ತಿದ್ದೀಯಾ ಅಂತ ಕೆಲಸ ಮಾಡಿ ಎಂದು ಬೈಯಲು ಶುರು ಮಾಡುತ್ತಾನೆ. ಆಗ ಕಮಲಿ, ನಿಮ್ಮಿಂದ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ ಎಂದು ಕಣ್ಣೀರು ಹಾಕುತ್ತಾಳೆ. ಆಗ ಪೊಲೀಸರು ಈರಾನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕಾವ್ಯ ಹಾಗೂ ಮಗಳು ಬಚಾವಾಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನಲಲ್ಲಿ ಖೂಬ್ಸೂರತ್ ಬಾಬೀಜಿ ಎಂದು ಹುಡುಕಿ ನೋಡಬಹುದು.